ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಹೋದೊಂದು ವಿಡಿಯೋದಲ್ಲಿ ನಾನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಸನ್ನು ಹಾಕಿದ್ದೆ. ಈ ಒಂದು ವಿಡಿಯೋದಲ್ಲಿ ಕೂಡ ಏನಾಗಿತ್ತಪ್ಪ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇವು TET ಆಗಿರ್ಬೋದು, GPSTR ಆಗಿರ್ಬೋದು, ಅಥವಾ PSTR ಆಗಿರ್ಬೋದು, ಅಥವಾ HSTR ಆಗಿರ್ಬೋದು, ಮತ್ತು ಬೇರೆ SDFT ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ಕೊನೆಯವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಬನ್ನಿ, ಫಸ್ಟ್ ಕ್ವಶನ್ ನೋಡೋಣ. ಸಸ್ಯಗಳು ಪ್ರಾಣಿಗಳನ್ನು ಅವಲಂಬಿಸಿರುವುದು ಯಾವುದಕ್ಕೆ? ದ್ಯುತಿ ಸಂಶ್ಲೇಷಣೆಗೆ, ಪರಾಗಸ್ಪರ್ಶಕ್ಕೆ, ಪೋಷಕಾಂಶಗಳಿಗೆ, ಮೇಲಿನ ಎಲ್ಲದಕ್ಕೂ ಒಂದು ಕೊಟ್ಟಾರ. ಸೊ ಇಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಪ್ರಾಣಿಗಳು ಯಾವ ರೀತಿ ಅವಲಂಬಿತವಾಗಿವಪ್ಪ ಅಂತಂದ್ರೆ, ಪ್ರಾಣಿಗಳು ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಮಾಡ್ತಾವೆ, ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಗೆ ಬಳಸ್ಕೊತಾವೆ, ಹಾಗಾಗಿ ಅದಕ್ಕೂ ಅವಲಂಬಿತವಾಗಿದ್ದಾವೆ ಅಂತ ಹೇಳ್ಬೋದು. ಪರಾಗಸ್ಪರ್ಶಕ್ಕೆ ನೋಡಿ, ಪರಕೀಯ ಮತ್ತು ಸ್ವಕೀಯ ಪರಾಗಸ್ಪರ್ಶ 7ನೇ ಒಳಗೆ ಇತ್ತಿದೆ. ಏನಪ್ಪ ಅಂದ್ರೆ ಪರಾಗಸ್ಪರ್ಶ ಅಂತಂದ್ರೆ ಕೀಟಗಳ ಸಹಾಯದಿಂದ ಏನಾಗ ಪರಾಗರೇಣುಗಳು ಏನಾಗಪ್ಪ ಅಂದ್ರೆ ಒಂದು ಸಸ್ಯದಿಂದ ಮತ್ತೊಂದು ಹೂವಿಗೆ ಏನಾಗ್ತಾವೆ, ಸ್ಪರ್ಶವನ್ನು ಮಾಡ್ತಾವೆ. ಸೊ ಇದಕ್ಕೂ ಕೂಡ ಏನಾಗಬೇಕು, ಪ್ರಾಣಿಗಳ ಅವಲಂಬಿತವಾಗಿದ್ದಾವೆ. ಪೋಷಕಾಂಶಗಳಿಗೆ, ಹೌದಾ, ಪೋಷಕಾಂಶಗಳಿಗೆ ಏನು ಬೇಕು? ಪೋಷಕಾಂಶಗಳಿಗೆ ಕೂಡ ಜೀವಿಗಳು ಬೇಕೇ ಬೇಕು. ಹಾಗಾಗಿ ಈ ಮೇಲಿನ ಎಲ್ಲದಕ್ಕೂ ಏನಾಗಿದ್ದಾವಪ್ಪ ಅಂತಂದ್ರೆ ಅವಲಂಬಿತವಾಗಿದ್ದಾವೆ ಅಂತ ಹೇಳ್ಬೋದು. ಅದೇ ರೀತಿ ಇದು ಒಂದು ಅಸಂಪೂರ್ಣ ಚಕ್ರವಾಗಿದೆ. ನೋಡ್ರಿ, ಯಾವುದು? ಇಂಗಾಲದ ಚಕ್ರ, ಸಾರಜನಕ ಚಕ್ರ, ನೀರಿನ ಚಕ್ರ, ಗಂಧಕದ ಚಕ್ರ. ಇಲ್ಲಿ ಗಂಧಕದ ಚಕ್ರ ಒಂದು ಅಸಂಪೂರ್ಣವಾದಂತಹ ಚಕ್ರ ಅಂಥೇಳಿ ಹೇಳ್ಬೋದು. ಸೊ ಆಪ್ಷನ್ ಡಿ ಸರಿಯಾದಂಥ ಒಂದು ಉತ್ತರ. 10ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಯಾವ ಹೇಳಿಕೆ ಸರಿಯಾಗಿತ್ತು ನೋಡ್ರಿ? ಸಿ ಸರಿಯಾದ ಉತ್ತರ. ಸಂಗ್ರಹ ಮೂಲದಲ್ಲಿ ದ್ರವ್ಯಗಳ ಚಲನೆ ತೀರಾ ಮಂದಗತಿಯಲ್ಲಿ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಬಂದು, ವಿನಿಮಯ ಮೂಲದಲ್ಲಿ ದ್ರವ್ಯಗಳ ಚಲನೆ ಏನರ್ಥ? ಜೀವಮಂಡಲದ ಜೀವಿಗಳ ಮೂಲಕ ಜರುಗುತ್ತದೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ, ನಿಸರ್ಗದಲ್ಲಿ ಜರುಗುವ ಅನಿಲ ಚಕ್ರದ ಒಂದು ಉದಾಹರಣೆ? ಗಂಧಕ ಚಕ್ರ, ರಂಜಕ ಚಕ್ರ, ಕಾರ್ಬನ್ ಚಕ್ರ, ಸಿಲಿಕಾನ್ ಚಕ್ರ ಅಂತ ಐತಿ. ಇಲ್ಲಿ ಕಾರ್ಬನ್ ಚಕ್ರ ಇದು ನಿಸರ್ಗದಲ್ಲಿ ಜರುಗುವಂತಹ ಒಂದು ಅನಿಲ ಚಕ್ರವಾಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ಅದೇ ರೀತಿಯಾಗಿ 13ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತ ಹೇಳ್ಯಾರ? ಅನಿಲ ಚಕ್ರಗಳು ಪರಿಪೂರ್ಣ ಚಕ್ರ, ಅಪರಿಪೂರ್ಣ ಚಕ್ರಗಳು, ಅನಿಲ ಚಕ್ರಗಳು ಪರಿಪೂರ್ಣ ಚಕ್ರಗಳು. ಸಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ಅನಿಲ ಚಕ್ರಗಳಿಗೆ ಸಂಗ್ರಹ ಮೂಲ ಯಾವುದೆಂದರೆ? ಅನಿಲ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ವಾಯು ಅಂಥೇಳಿ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ, ವಾಯುಮಂಡಲ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾತಾವರಣದಲ್ಲಿ ಸಾಕಷ್ಟು ಸಾರಜನಕವಿದ್ದರೂ ಸಸ್ಯಗಳು ಬಳಸಿಕೊಳ್ಳಲಾರವು ಏಕೆಂದರೆ? ಏಕಂತಂದ್ರೆ ಅನುರೂಪದಲ್ಲಿರುವುದರಿಂದ ಅದನ್ನು ಬಳಸಲಿಕ್ಕೆ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ಭೂಮಿಯ ಮೇಲೆ ಇರುವ ಜೀವಿಗಳು ಏನನ್ನು ಆಧಾರವಾಗಿ ಇಟ್ಕೊಂಡಿದ್ದಾವೆ? ನೈಟ್ರೋಜನ್ ಆಧಾರಿತ, ಕಾರ್ಬನ್ ಆಧಾರಿತ, ಆಕ್ಸಿಜನ್ ಆಧಾರಿತ, ಹೈಡ್ರೋಜನ್ ಆಧಾರಿತ ಅಂತ ಕೊಟ್ಟಾರೆ. ಇಲ್ಲಿ ಕಾರ್ಬನ್ ಆಧಾರಿತವಾಗಿವೆ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಂಗ್ರಹ ಮೂಲದಲ್ಲಿರುವ ಕಾರ್ಬನ್ ವಿನಿಮಯ ಮೂಲದಲ್ಲಿ ಸ್ಥಿರೀಕರಣಗೊಳ್ಳಲು ನೆರವಾಗುವ ಕ್ರಿಯೆ? ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾಯುಗೋಳದಲ್ಲಿ ಇರುವ ನೈಟ್ರೋಜನ್ ಪ್ರಮಾಣ ಸುಮಾರು ಎಷ್ಟಿದೆ? 79%. ಸೊ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. ರಂಜಕದ ಚಕ್ರ ಒಂದು ಅಸಂಪೂರ್ಣ ಚಕ್ರ ಏಕೆಂದರೆ ರಂಜಕದ ಬಹು ಅಂಶ ಸಮುದ್ರದ ನೀರಿನ ಪಾಲಾಗಿ ಆಳದ ಕೆರೆಟದ ಭಾಗವಾಗಿದೆ. ಹಾಗಾಗಿ ಅದು ಒಂದು ಅಸಂಪೂರ್ಣ ಚಕ್ರ ಅಂತೇಳಿ ಕರೀತಾರೆ. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಮುಕ್ತ ನೈಟ್ರೋಜನನ್ನು ಜೀವಿಗಳು ಉಪಯೋಗಿಸಬಹುದಾದ ರೂಪಕ್ಕೆ ತರುವ ಪ್ರಕ್ರಿಯೆ? ಅದು ನೈಸರ್ಗಿಕವಾಗಿಯೂ ಆಗಬಹುದು ಅಥವಾ ಕೃತಕವಾಗಿಯೂ ಕೂಡ ಆಗ್ಬೋದು. ಸೊ ಇಲ್ಲಿ ಆಪ್ಷನ್
ಸಿ ಸರಿಯಾದಂತಹ ಒಂದು ಉತ್ತರವಾಗಿದೆ. ಹಾಗಾಗಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಬಾಜುಕಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದ್ರೆ ಹೆಚ್ಚಿನ ನಾನು ವಿಡಿಯೋಗಳು ಹಾಕಿದ್ಕೊಳ್ಳಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ಅದನ್ನು ಈಸಿಯಾಗಿ ನೋಡ್ಬೋದು. ಸೊ ಥ್ಯಾಂಕ್ ಯು. ಯಾರೆಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಾರ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.